ಬಸವನ ಬಾಗೇವಾಡಿ ಪಟ್ಟಣದ ಗಂಗಾಧರ ಲೇಔಟ್ನಲ್ಲಿರುವ ಡಿ ದೇವರಾಜ್ ಅರಸು ಭವನದಲ್ಲಿ ಹಮ್ಮಿಕೊಂಡ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ ಭಾಗ್ಯಜ್ಯೋತಿ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರ 110ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಊರಿನ ಮುಖಂಡರು ಸರ್ಕಾರಿ ಅಧಿಕಾರಿಗಳು ಕೂಡಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಆನಂತರ ಮಾತನಾಡಿದ ತಹಶೀಲ್ದಾರ್ ಯಮನಪ್ಪ ಸೋಮನಕಟ್ಟಿ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರು ರಾಜ್ಯದ ದೀನ ದಲಿತ ಬಡವರಿಗಾಗಿ ಜನಪರ ಕಲ್ಯಾಣ ಕಾರ್ಯಗಳನ್ನು ರೂಪಿಸಿ ಜಾರಿಗೆ ತರುವ ಮೂಲಕ ಬಿದ್ದವರನ್ನು ಮೇಲಕ್ಕೆತ್ತುವ ಕಾರ್ಯ ಮಾಡಿದರು. ಆಗಿನ ಮೈಸೂರು ರಾಜ್ಯವನ್ನು ರಾಜ್ಯದ ಜನರ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯವನ್ನಾಗಿಸಿ ಅಧಿಕಾರದುದ್ದಕ್ಕೂ ಜನಪರ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿ ದೀನ ದಲಿತ ಬಡವರ ಆಶಾಕಿರಣರಾದರು ಎಂದರು. ದಶಕದಲ್ಲಿ ಬಡವರ ಮಕ್ಕಳನ್ನ ಶಾಲೆ ಕಳಿಸೋದೇ ಬಹಳ ವಂಚಿತ್ತು. ಅಂತ ಸಂದರ್ಭದಲ್ಲಿ ಸಹಿತ ಧೀಮಂತ ನಾಯಕ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದೆ ಬರಲಿ, ದೀನ ದಲಿತ ಮಕ್ಕಳು, ಹಿಂದುಳಿದ ಮಕ್ಕಳು, ಬಡವರ ಮಕ್ಕಳು ಏನಾದ ಮುಂದೆ ಬರಲಿ ಅಂತ ಹೇಳಿ ಅವಾಗ ದೂರದೃಷ್ಟಿ ಇಟ್ಕೊಂಡ ಕೇಸಿಂದ ಅವಾಗ ಏನದ ಇವರು ಈ ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡುವ ಮೂಲಕ ಎಲ್ಲರಿಗೂ ಕೂಡ ಶೈಕ್ಷಣಿಕ ಹಕ್ಕನ್ನು ನೀಡಿದಂತಹ ಧೀಮಂತ ನಾಯಕ ಅದು ಕೂಡ ದೇವರಾಜ ಅರಸು ಅಂತ ಧನ್ಯವಾದಗಳು. ಅದರಂತೆ 1978ರಲ್ಲಿ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಮಾಡಿದಂಥ ಆದರ್ಶ ಮುಖ್ಯಮಂತ್ರಿಗಳಾಗಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಲವಾರು ಸಾಧನೆಗಳ ಮೂಲಕ ಜನಮನ ಗೆದ್ದಂಥ ರಾಷ್ಟ್ರ ನಾಯಕರಾಗಿ ನಿಂತಿದ್ದಾರೆ. ಈಗ ಅತಿಥಿ ಮಹೋದಯರ ಉದ್ಘಾಟನೆ ಸಾಕಷ್ಟು ಇಡೀ ಎಲ್ಲ ವರ್ಗದ ಜನಾಂಗಕ್ಕೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಜಾರಿಗೆ ತಂದು ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಧೀರ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರು. ಅವರ ಒಂದು ವಿಶೇಷತೆ ಏನು ಅಂತಂದ್ರೆ, ಡಿ ದೇವರಾಜ ಅರಸುರವರು ಮೈಸೂರು ರಾಜ್ಯ ಇದ್ದಾಗಲೂ ಮುಖ್ಯಮಂತ್ರಿ ಆಗಿದ್ರು, ಕರ್ನಾಟಕ ಅಂತ ನಾಮಕರಣ ಆದಾಗಲೂ ಮುಖ್ಯಮಂತ್ರಿ ಆಗಿದ್ರು. ಅಂದ್ರೆ ಆ ರೀತಿಯಾದಂಥ ಒಂದು ಸೌಭಾಗ್ಯ ಯಾವ ಮುಖ್ಯಮಂತ್ರಿಗಳಿಗೂ ಸಿಕ್ಕಿಲ್ಲ. ಯಾಕಂದ್ರೆ ಅವರ ಅವಧಿಯಲ್ಲಿನ 1973 ನವೆಂಬರ್ 1ರಂದು ಮೈಸೂರು ರಾಜ್ಯ ಅನ್ನೋದು ಕರ್ನಾಟಕ ಅಂತ ಹೇಳಿ ನಾಮಕರಣ ಆಯಿತು. ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಮೈಸೂರು ಅನ್ನೋದು ಕೇವಲ ಏನಾಗ್ತದೆ, ಅದು ಒಂದು ಜಿಲ್ಲೆಯನ್ನು ಮಾತ್ರ ಪ್ರತಿನಿಧಿಸ್ತದೆ, ಇಡೀ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರಲಿಲ್ಲ. ಹೀಗಾಗಿ ನಮ್ಮೆಲ್ಲ ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಎಲ್ಲ ಹೋರಾಟಗಾರರು ಈ ಒಂದು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಬೇಕು, ಅದು ಇಡೀ ರಾಜ್ಯವನ್ನ ಪ್ರತಿನಿಧಿಸ್ತದೆ ಅಂತ ಹೇಳಿ ಹೋರಾಟ ಮಾಡಿದರು. ಆ ಹೋರಾಟವನ್ನು ಬೆಂಬಲಿಸಿ ಮಾನ್ಯ ಏನು ಮುಖ್ಯಮಂತ್ರಿಗಳಾಗಿದ್ದರು ಡಿ ದೇವರಾಜ ಅರಸು ಅವರು, ಅವರ ಅಧಿಕಾರಾವಧಿಯಲ್ಲಿಯೇ ಈ ಮೈಸೂರು ರಾಜ್ಯ ಅನ್ನೋದನ್ನ ಹೋಗಲಾಡಿಸಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿರ್ತಕ್ಕಂಥ ಹೆಮ್ಮೆಯ ಕನ್ನಡಿಗ ಯಾರಾದರೂ ಇದ್ರೆ ಅದು ಡಿ ದೇವರಾಜ ಅರಸು ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಅವರು ಹಲವಾರು ಯೋಜನೆಗಳನ್ನ ತಗೊಂಡ್ಬಂದ್ರ ಬಗ್ಗೆ ಆಲ್ರೆಡಿ ಉಪನ್ಯಾಸಕರು ಹೇಳಿದಾರ. ಅದರಲ್ಲಿ ಮೇನ್ ಇಂಪಾರ್ಟೆಂಟು ಉಳುವವನೇ ಭೂಮಿಯ ಒಡೆಯ, ಆಮೇಲೆ ಮಲ ಹೊರುವ ಪದ್ಧತಿಯನ್ನು ನಿಷೇಧಿಸಿದರು, ಜೀತ ಪದ್ಧತಿಯನ್ನು ನಿಷೇಧಿಸಿದರು. ಹೀಗೆ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡು ಎಲ್ಲ ವರ್ಗದ ಜನರಿಗೆ ಸಹಕಾರಿಯಾಗುವಂತಹ ಯೋಜನೆಗಳನ್ನು ತಂದು ಈ ದೇಶದ ಈ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ಡಿ ದೇವರಾಜ ಅರಸು ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ. ಹಿಂದುಳಿದ ವರ್ಗಗಳ ಜನರನ್ನ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ ಪರವಾಗಿ ಸನ್ಮಾನ್ಯ ಶ್ರೀ ದೇವರಾಜ ಅರಸು ಅವರನ್ನ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರು, ಹಿಂದುಳಿದ ವರ್ಗಗಳ ಆಶಾಕಿರಣ, ಭಾಗ್ಯ
ಜ್ಯೋತಿ ಅಂತಕ್ಕಂಥ ಹೆಸರಿನಿಂದ ನಾವು ಇವತ್ತು ಕರೀತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸಹಸ್ರಾರು ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯದಲ್ಲಿ ಪ್ರವೇಶವನ್ನು ಪಡೆದು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಕೂಡ ಸುಮಾರು 19 ವಸತಿ ನಿಲಯಗಳಲ್ಲಿ 1621 ವಿದ್ಯಾರ್ಥಿಗಳು ಇವತ್ತು ವಸತಿ ಸೌಲಭ್ಯವನ್ನು ಪಡಿತಾ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಅಲ್ಲದೆ ವಿದ್ಯಾರ್ಥಿ ಹೇಳ್ಬೇಕಂತಂದ್ರೆ ಅವರು ಹಿಂದುಳಿದ ವರ್ಗಗಳ ನಾಯಕರಾಗಿ ಹೊರಹೊಮ್ಮಿದರು. ಹಿಂದುಳಿದ ವರ್ಗಗಳ ನಾಯಕರಂದ್ರೆ ಹಿಂದುಳಿದ ವರ್ಗದವರು ಅಂದ್ರೆ ಯಾರು? ಹಿಂದೆ ಕೂತಂತವರಲ್ಲ. ಹಿಂದುಳಿದ ಸಮಾಜದಲ್ಲಿ ಆರ್ಥಿಕವಾಗಿ ಯಾರು ಫೈನಾನ್ಸಿಯಲಿ ಬ್ಯಾಕ್ಗ್ರೌಂಡ್ ಇದ್ದಂಥವ್ರು, ಬ್ಯಾಕ್ಅಪ್ ಇದ್ದವರು ಅಂಥವ್ರು ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರ, 3D ಆಗಿರ್ಬೋದು, 2A ಆಗಿರ್ಬೋದು, ಅಂಥವ್ರನ್ನ ಎಲ್ಲರನ್ನೂ ಒಗ್ಗಟ್ಟು ಮಾಡ್ತಾವ. ಮೊದಲ ದೇವರಾಜ್ ಅರಸು ಏನ್ ಮಾಡ್ತಾರ ಅಂದ್ರೆ ಹಿಂದುಳಿದ ವರ್ಗಗಳನ್ನ ಅವರು ಕೂಡಿಸಿ ಆ ಹಿಂದುಳಿದ ವರ್ಗಗಳಿಗೆ ಕಲ್ಯಾಣಕ್ಕೋಸ್ಕರ ಒಂದು ಹೋರಾಟವನ್ನು ರೂಪಿಸ್ತಾರ. ಅವರು ಅನೇಕ ರಾಜ್ಯ ಮನೆತನದ ವಿರುದ್ಧ ಆಗಿರ್ಬೋದು, ಈ ಮೇಲ್ಜಾತಿಯ ವಿರುದ್ಧ ಆಗಿರ್ಬೋದು, ಅನೇಕ ಯಾರು ಹೊರದಲ್ಲಿ ಭೂಮಿಯಲ್ಲಿ ಆಳುವರಿದ್ರು ಅವರಿಗೆ ನ್ಯಾಯವನ್ನು ಕೊಡುವಂತ ಸಾಮಾಜಿಕ ಕಾರ್ಯವನ್ನು ಮಾಡಿದಂತ ಮಹಾನ್ ಧೀಮಂತ ನಾಯಕ ಅವರೇ ಡಿ ದೇವರಾಜ ಅರಸು ಅವರು. ಅವರ ಹಾದಿಯಲ್ಲಿ ನಡೀತಾ ಇದ್ದಾರೆ ಮತ್ತೊಬ್ಬರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಡಿ ದೇವರಾಜ ಅರಸು ಅವರ ಆ ದಾರಿಯಲ್ಲಿ ಅವರು ಕೂಡ ಸಾಗ್ತಾ ಇದ್ದಾರೆ. ಅಂತವರ ಜಯಂತಿ ನಾವು ನೀವೆಲ್ಲರೂ ಆಚರಿಸ್ತಾ ಇರುವುದು ನಮ್ಮೆಲ್ಲರಿಗೂ ಕೂಡ